ನಮಸ್ಕಾರ. ನಾವು ಕೆಲವು ಬಾರಿ ನಮ್ಮದೇ ಆದ ಯೋಚನೆಯಲ್ಲಿ ಮುಳುಗು ಹಾಕುತ್ತಲಿರುತ್ತೇವೆ. ಕಾಕತಾಳೀಯವಾಗಿ ಸಂಭವಿಸಿದ ಸಂಗತಿಗಳನ್ನು ಸತ್ಯವೆಂದು ಬಲವಾಗಿ ನಂಬಿಬಿಡುತ್ತೇವೆ. ಇಂತಹ ಬಹುತೇಕ ಸಂದರ್ಭಗಳಲ್ಲಿ ನಮ್ಮ ಸ್ನೇಹಿತರು, ನಮ್ಮ ಹಿತೈಷಿಗಳು, ನಮ್ಮ ನಿಲುವುಗಳು ಸರಿ ಅಲ್ಲ, ಅವುಗಳು ನಮಗೆ ದುಃಖವನ್ನು, ಅಪಜಯಗಳನ್ನು, ಸಂಕಟಗಳನ್ನು ತರಬಹುದು ಎಂದು ತಿಳಿ ಹೇಳಿದಾಗಲೂ ನಾವು ಅವುಗಳಿಂದ ಹಿಂದೆ ಸರಿಯುವುದೇ ಇಲ್ಲ. ಭಿನ್ನವಾದ ನೆಲಗಟ್ಟಿನ ಮೇಲೆ ಯೋಚಿಸುವುದಿಲ್ಲ. ಗಟ್ಟಿಯಾಗಿ ನಮ್ಮ ನಿಲುವುಗಳಿಗೆ ಅಂಟಿಕೊಂಡು ಬಿಡುತ್ತೇವೆ. ವಾಸ್ತವ ಸಂಗತಿಯನ್ನು ಅರಿತುಕೊಳ್ಳುವಲ್ಲಿ ವಿಫಲರಾಗುತ್ತೇವೆ. ವಾಸ್ತವ ಸಂಗತಿ ನಮ್ಮ ಅರಿವಿಗೆ ಬರುವ ಮುನ್ನವೇ ನಮ್ಮ ಬದುಕು ಸರಿಪಡಿಸಿಕೊಳ್ಳಲಾಗದ ಸ್ಥಿತಿಗೆ ತಲುಪಿಬಿಟ್ಟಿರುತ್ತದೆ. ಸುಂದರವಾದ ಪಾರ್ಸಿಯ ಕಥೆ ಇದು. ಒಂದು ಬಾರಿ ಕುರುಡ ಮತ್ತು ಕಣ್ಣಿರುವ ವ್ಯಕ್ತಿಯೊಬ್ಬರು ಯಾತ್ರೆಗೆ ಹೊರಟಿದ್ದರು. ಮರುಭೂಮಿಯನ್ನು ದಾಟುವ ಸಂದರ್ಭದಲ್ಲಿ ಅವರಿಬ್ಬರ ಭೇಟಿಯಾಯಿತು. ಕಣ್ಣಿರುವ ವ್ಯಕ್ತಿ ಕಣ್ಣಿಲ್ಲದ ವ್ಯಕ್ತಿಗೆ ಜೊತೆಯಲ್ಲಿ ಕರೆದುಕೊಂಡು ಹೋದ. ಬಹುದಿನಗಳ ಕಾಲ ಇಬ್ಬರು ಜೊತೆಯಾಗಿ ಪ್ರಯಾಣ ಮಾಡಿದ್ದರಿಂದ ಅವರಿಬ್ಬರ ಸ್ನೇಹ ತುಂಬ ಗಾಢವಾಯಿತು. ಕಣ್ಣಿಲ್ಲದ ವ್ಯಕ್ತಿಗೆ ತನ್ನ ಸ್ನೇಹಿತನ ಬಗೆಗೆ ಅಪಾರವಾದ ಗೌರವ, ಪ್ರೀತಿ. ತನ್ನ ಪಾಲಿಗೆ ಅವನು ದೇವರು ಕೊಟ್ಟ ವರ ಎಂದೇ ಅವನು ನಂಬಿದ್ದ. ಒಂದು ದಿನ ಕುರುಡನಿಗೆ ಬೆಳಿಗ್ಗೆ ಬಹುಬೇಗನೆ ಎಚ್ಚರವಾಯಿತು. ಅವನ ಸ್ನೇಹಿತ ಇನ್ನೂ ಮಲಗಿದ್ದ. ಗಾಢವಾದ ಕತ್ತಲಿತ್ತು. ಚಳಿಯು ಕೂಡ ವಿಪರೀತವಾಯಿತು. ಕುರುಡ ತನ್ನ ಕೋಲಿಗಾಗಿ ತಡವರಿಸಿದ. ಅದು ಸಿಕ್ಕಲಿಲ್ಲ. ಅಲ್ಲಿಯೇ ಒಂದು ಹಾವು ಬಿದ್ದಿತ್ತು. ವಿಪರೀತ ಚಳಿಗೆ ಸಿಲುಕಿದ್ದ ಅದಕ್ಕೆ ಚಲನೆ ಇರಲಿಲ್ಲ. ಮೈಯೆಲ್ಲ ಗಡುಸಾಗಿತ್ತು. ಕುರುಡನ ಕೈಗೆ ಹಾವು ಸಿಕ್ಕಿತು. ಅದು ಕೋಲಿನಂತೆ ಭಾಸವಾಯಿತು. ತನ್ನ ಕೋಲಿಗಿಂತ ಇದು ತುಂಬ ನುಣುಪಾಗಿಯೂ ಸುಂದರವಾಗಿರುವಂತೆ ಅವನಿಗೆ ಭಾಸವಾಯಿತು. ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ. ಕೈಯಲ್ಲಿ ಕೋಲನ್ನು ಹಿಡಿದುಕೊಂಡ. ಅದೇ ಕೋಲಿನಿಂದ ತಿವಿದು ತನ್ನ ಸ್ನೇಹಿತನನ್ನು ಎಚ್ಚರಿಸಿದ. ಅವನ ಸ್ನೇಹಿತ ಎಚ್ಚರಗೊಂಡ. ಕಣ್ಣಿರುವ ಸ್ನೇಹಿತ ಎದ್ದು ನೋಡಿದಾಗ ಕಣ್ಣಿಲ್ಲದ ತನ್ನ ಸ್ನೇಹಿತ ಹಾವು ಹಿಡಿದುಕೊಂಡಿರುವುದನ್ನು ನೋಡಿ ಅವನು ಗಾಬರಿಯಾದ. ತಕ್ಷಣಕ್ಕೆ ನಿನ್ನ ಕೈಯಲ್ಲಿರುವುದು ಕೋಲಲ್ಲ, ಅದು ಹಾವು, ಅದನ್ನು ಬಿಟ್ಟು ಬಿಡು ಎಂದು ಅವನು ಹೇಳಿದ. ಕಣ್ಣಿಲ್ಲದ ಸ್ನೇಹಿತನಿಗೆ ಅದು ಅಪಥ್ಯವೆನಿಸಿತು. ದೇವರು ನನಗೆ ಅತ್ಯಂತ ಸುಂದರವಾದ ಮತ್ತು ನುಣುಪಾದ ಕೋಲನ್ನು ಕರುಣಿಸಿರುವುದನ್ನು ಕಂಡು ನಿನಗೆ ಸಹಿಸಿಕೊಳ್ಳಲಾಗುತ್ತಿಲ್ಲ. ಸುಮ್ಮನೆ ಅದನ್ನು ಹಾವೆಂದು ಹೇಳುತ್ತಿರುವೆ ಎಂದು ಅವನು ತನ್ನ ಸ್ನೇಹಿತನ ಮಾತನ್ನು ಅಲ್ಲಗಳೆದ. ತನ್ನ ಸ್ನೇಹಿತ ತನ್ನ ಮೇಲಿನ ಹೊಟ್ಟೆ ಕಿಚ್ಚಿನಿಂದಾಗಿ ಹೇಳುತ್ತಿದ್ದಾನೆ. ಇಷ್ಟು ದಿನ ಜೊತೆಯಲ್ಲಿದ್ದರೂ ನನ್ನ ಸಂತಸವನ್ನು ಅವನಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಅವನು ಭಾವಿಸಿದ. ಅಲ್ಲಿಂದ ಅವನನ್ನು ಬಿಟ್ಟು ಹೊರಟು ಹೋಗಿಬಿಟ್ಟ. ಸ್ವಲ್ಪ ಸಮಯದ ನಂತರ ಸೂರ್ಯೋದಯವಾಯಿತು. ಚಳಿ ನಿಧಾನವಾಗಿ ಕಡಿಮೆಯಾಯಿತು. ಹಾವಿನಲ್ಲಿ ಪ್ರಾಣ ಸಂಚಾರವಾಗತೊಡಗಿತು. ಅದು ಕುರುಡನನ್ನು ಕಚ್ಚಿತ್ತು. ಬಹುತೇಕ ಸಂದರ್ಭಗಳಲ್ಲಿ ನಾವು ಕೂಡ ಸಲ್ಲದ ಭ್ರಾಂತಿಗೆ ಒಳಗಾಗಿ ಬಿಡುತ್ತೇವೆ. ನಮ್ಮ ಹಿತಕ್ಕಾಗಿಯೇ ನಮ್ಮ ಸ್ನೇಹಿತರು ಹೇಳಿದ ಮಾತುಗಳಿಗೆ ನಾವು ಕಿವಿಯಾಗುವುದಿಲ್ಲ. ನಮ್ಮವರ ಮಾತುಗಳನ್ನು ಗಮನಿಸಬೇಕು. ಹಾಗಂತ ಎಲ್ಲ ಮಾತುಗಳಿಗೆ ಒಪ್ಪಿಗೆಯ ಮುದ್ರೆಯನ್ನು ಒತ್ತಬೇಕು ಎಂಬುದು ಅರ್ಥವಲ್ಲ. ಅವುಗಳನ್ನು ವಿವೇಚನಾ ಮೂಸೆಯಲ್ಲಿ ಒಂದಷ್ಟು ಪುಟಕ್ಕಿಕ್ಕಬೇಕು. ಹಸಿರು ಕನ್ನಡಕದಿಂದಲೇ ಜಗತ್ತನ್ನು ನೋಡಿದರೆ ಜಗತ್ತೆಲ್ಲ ಹಸಿರು ಕಾಣುತ್ತದೆ. ಹುಸಿ ನಂಬಿಕೆಗಳು ನಮ್ಮಿಂದ ದೂರವಾಗಬೇಕು. ಕೊಂಚವಾದರೂ ಎಚ್ಚರಗೊಂಡು ನಮ್ಮದೇ ಅಸಂಗತ ನಿಲುವುಗಳಿಂದ ನಾವು ಹೊರಬರಬೇಕು. ನಮ್ಮ ಹಿತ ಬಯಸುವವರ ಆಂತರ್ಯವನ್ನು ಅರಿಯಬೇಕು. ಇಂತಹ ನಡೆಗಳು ನಮ್ಮ ಬದುಕನ್ನು ಅರಳಿಸಬಲ್ಲವು, ನಮ್ಮ ಅವಕಾಶಗಳನ್ನು ವಿಸ್ತರಿಸಬಲ್ಲವು, ಬದುಕನ್ನು ಎತ್ತರಕ್ಕೆ ಏರಿಸಬಲ್ಲವು. ನಮಸ್ಕಾರ.